ಮುಂಭಾಗದ ಕಾಲಿಗೆ ಹೆಂಬೆ ಇಲ್ಲ, ಉದ್ದೇಶಿತ ಕಾಲಿಗೆ ನಾಚಿಕೆ ಇಲ್ಲ. ಏಕೆಂದರೆ ಅವನಿಬ್ಬರಿಗೂ ಗೊತ್ತು, ಒಂದು ಕ್ಷಣ ಸಾಕು ತಮ್ಮ ಸ್ಥಾನವನ್ನು ಬದಲಾಯಿಸುವುದು. ಪ್ರಯತ್ನವೇ ನಿಮ್ಮ ಪುಣ್ಯ, ಫಲಿತಾಂಶ ಅದು ದೇವರ ನಿರ್ಧಾರ. ಸಂದರ್ಭಗಳು ಸಮಯವನ್ನು ನಿರ್ಧರಿಸುತ್ತವೆ. ನೀವು ಎದುರಿಸಲು ನಿಮ್ಮ ಮನೋಧೈರ್ಯ. ಎಕರೆಗಟ್ಟಲೆ ಭೂಮಿ ಖರೀದಿಸಲಾಗುತ್ತಿದೆ. ಮನುಷ್ಯನನ್ನು ನೋಡಿದೆ ಸ್ಮಶಾನ ಮುಗುಳ್ನಕ್ಕಿತು. ಯಾಕೆ ಗೊತ್ತಾ? ನಿಮ್ಮನ್ನು ಖರೀದಿಸುವವನು ನಾನು ಎಂದು. ನಿಮಗ ಕೇವಲ 6 ಅಡುಗಳನ್ನು ನೀಡಲಾಗುವುದು. ಕೆಲಸ ಮಾಡಲಾಗಿದೆ ಚಿಕ್ಕವರು ಎಂದು ನಾಚಿಕೆ ಪಡಬೇಡಿ. ಕೋಟಿ ಕಟ್ಟಲೆ ಕೂಡಿಡುವ ಎಲ್ಲರೂ ಮೊದಲು ಒಟ್ಟಾಗದೇ ಇದ್ದವರು ಅವರೇ ಎಂಬುದನ್ನು ಮರೆಯಬಾರದು. ಬದುಕನ್ನು ಭವ್ಯವಾಗಿ ಕಲ್ಪಿಸಿಕೊಂಡು ಬದುಕುವವರಿಗಿಂತ ಇರುವ ಬದುಕನ್ನು ಶ್ರೇಷ್ಠವಾಗಿಸುವವರು ನೀವು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತೀರಿ. ದೇಹವು ಎಷ್ಟು ಪಾವತಿಸಿದರೆ ಎಲ್ಲವೂ ಅಷ್ಟು ಆರೋಗ್ಯ. ಮನಸ್ಸು ಹೆಚ್ಚು ಸ್ಥಿರವಾಗಿರುತ್ತದೆ, ಎಲ್ಲವೂ ಸುಖವೇ. 100 ವಿಧಗಳಲ್ಲಿ ಯೋಚಿಸುವ ಬುದ್ಧಿವಂತಿಕೆಗಿಂತ ಎಷ್ಟೇ ಕಷ್ಟವಾದರೂ ಸರಿ ಒಂದು ಸ್ಮೈಲ್ ನೀಡುತ್ತದೆ. ಹೃದಯ ಧೈರ್ಯ ದೊಡ್ಡದು. ನನ್ನನ್ನು ಕರೆಯುವ ಎಷ್ಟು ಜನರು ಇದ್ದಾರೆ, ಅವನೇ ಗಂಡ ಹೆಂಡತಿಗೆ ದೇವರು. ಎಷ್ಟು ಜನ ನಿಮಗೆ ಮೋಸ ಮಾಡಿದರೂ ಪರವಾಗಿಲ್ಲ, ನಿನ್ನೊಂದಿಗೆ ಸಂತೋಷವಾಗಿದ್ದಲು ನಿಮ್ಮ ಹೆಂಡತಿ ಒಬ್ಬಳೇ. ನೀವು ಸಾಲ ಕೊಡುವುದು ಹಣವು ನಷ್ಟವಾಗುತ್ತದೆ, ಇಲ್ಲಾಂದರೆ ಶತ್ರುಗಳನ್ನು ಮಾಡುತ್ತದೆ. ತಪ್ಪು ಮಾಡಿದಾಗ ಮಾತ್ರವಲ್ಲ, ಕೆಲವೊಮ್ಮೆ ಚೆನ್ನಾಗಿ ಮಾಡಿದರೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸ್ನೇಹಿತ ಅವನು ಸಂತೋಷವಾಗಿರುವಾಗ ಆಹ್ವಾನಿಸಿದರೆ ಹೋಗಲೇಬೇಕು. ತೊಂದರೆಯಲ್ಲಿ ಇದ್ದಾಗ ಕರೆ ಮಾಡದಿದ್ದರೂ ಹೋಗಬೇಕು. ಕಷ್ಟದಲ್ಲಿ ಇದ್ದಾಗ ಕರೆಯದಲ್ಲಿ ಹೋಗಬೇಕು. ಇಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟೋ ಕೆಳಗೆ ಕಾಮೆಂಟ್ ಮಾಡಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋ ಆಗಿ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡು. ಧನ್ಯವಾದ.